ವಿದ್ಯಾರ್ಥಿಗಳೇ ನಮಸ್ಕಾರ. 9ನೇ ತರಗತಿಯ ಗಣಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ನಾವು ತ್ರಿಭುಜಗಳಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳನ್ನು ತೆಗೆದುಕೊಂಡಿದ್ವಿ. ಹಾಗೆ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತೆಗೆದುಕೊಂಡಿದ್ವಿ. ಹೀಗೆ ಮುಂದಿನ ಪಾಠ ಈ ಗಣಿತದ ಕೆಲವು ರಚನೆಗಳು ಅಂತಕ್ಕಂಥ ಪಾಠ ಇದೆ. ಇವೆಲ್ಲವನ್ನು ಕೂಡ ಆನ್ಲೈನ್ನಲ್ಲಿ ಮಾಡಿಸ್ಲಿಕ್ಕೆ ಸರಿಯಾಗೋದಿಲ್ಲ. ಶಾಲೆ ಪ್ರಾರಂಭ ಆದಾಗ ನೀವು ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಈ ಪಾಠವನ್ನು ಮಾಡ್ತೀನಿ. ಈಗ ಮುಂದಿನ ಪಾಠ ಚತುರ್ಭುಜಗಳು. ಮುಂದಿನ ಪಾಠ ಚತುರ್ಭುಜಗಳು. ಇದು ಕೂಡ ಇಂದಿನ 8ನೇ ಕ್ಲಾಸಿನೆಲ್ಲ ಓದಿದ್ದೀರಿ. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮತ್ತೊಮ್ಮೆ ಅದನ್ನು ಪುನರಾವರ್ತನೆ ಮಾಡೋಣ. ಚತುರ್ಭುಜಗಳು. ಓಕೆ, ನೀವು ಇಂದೆಲ್ಲ ಬಹುಭುಜಾಕೃತಿ ಅಂತಂದ್ರೆ ಏನು ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ. ಏನು ಬಹುಭುಜಾಕೃತಿ ಅಂತಂದ್ರೆ 8ನೇ ಕ್ಲಾಸಿನೆಲ್ಲ ಆಗಿತ್ತು. ಬಹುಭುಜಾಕೃತಿಗಳು ಬಹುಭುಜಾಕೃತಿಗಳ ಒಂದು ವಿಧ ಚತುರ್ಭುಜ. ಹೌದಾ? ಏನಾಗಿದೆ ಬಹುಭುಜಾಕೃತಿ ಅಂತ ಹೇಳಿದ್ರೆ, ಮೂರು ಅಥವಾ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಸಮತಲಾಕೃತಿಯನ್ನು ನಾವೇನಂತ ಕರಿತೀವಿ? ಬಹುಭುಜಾಕೃತಿ ಅಂತ ಕರಿತೀವಿ. ಉದಾಹರಣೆಗೆ ಇಲ್ಲೊಂದು ರೇಖಾಖಂಡ ಇದೆ, ಇಲ್ಲೊಂದು ರೇಖಾಖಂಡ ಇದೆ, ಇಲ್ಲೊಂದು ರೇಖಾಖಂಡ ಇದೆ. ಈ ರೇಖಾಖಂಡಗಳನ್ನು ನಾನೇನು ಮಾಡಿದ್ರೆ ಅವುಗಳ ಅಂತ್ಯ ಬಿಂದುಗಳು ಎ ಬಿ ಎನ್ನುವ ಒಂದು ರೇಖಾಖಂಡ, ಬಿ ಸಿ ಅನ್ನೋ ಒಂದು ರೇಖಾಖಂಡ, ಎ ಸಿ ಅಂತಕ್ಕಂಥ ಒಂದು ರೇಖಾಖಂಡ. ಎಯ ಅಂತ್ಯ ಬಿಂದುವನ್ನು ತಗೊಂಡೋಗಿ ಈ ಕಡೆ ಎ ಸಿ ಅಂತ್ಯ ಬಿಂದುಗೆ ಸೇರಿಸ್ಕೊಂಡ್ವಿ, ಎ ಬಿ ಅಂತ್ಯ ಬಿಂದುವನ್ನ ಬಿ ಸಿಗೆ ಸೇರಿಸ್ಕೊಂಡ್ವಿ. ಈಗ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿ. ಆವೃತ ಅಂದ್ರೆ ಏನರ್ಥ? ಯಾವುದೇ ರೀತಿಯಾಗಿರ್ತಕ್ಕಂಥ ಓಪನಿಂಗ್ಸ್ ಇಲ್ಲ ಇಲ್ಲಿ. ಬಹುಭುಜಾಕೃತಿ ಅಂತ ಹೇಳಿದ್ರೆ ಇಷ್ಟು ಪಾಯಿಂಟ್ಸ್ ಕೊಡ್ಬೇಕು. ಅದೇನಾಗಿರ್ಬೇಕಪ್ಪ ಅಂದ್ರೆ ರೇಖಾಖಂಡಗಳಿಂದ ಆವೃತವಾಗಿರ್ಬೇಕು. ರೇಖಾಖಂಡಗಳಿಂದ ಆವೃತ ರೇಖಾಕೃತಿ ಆಗಿರುತ್ತೆ. ಆವೃತ ರೇಖಾಕೃತಿ. ಆಮೇಲೆ ಜೊತೆಗೆ ಸಮತಲಾಕೃತಿ ಆಗಿರ್ಬೇಕು. ಸಮತಲಾಕೃತಿ ಆಗಿರ್ಬೇಕು. ಇಷ್ಟಿದ್ರೆ ಅದನ್ನ ಏನಂತ ಕರಿತೀವಿ ನಾವು? ಬಹುಭುಜಾಕೃತಿ. ಹಾಗಾದ್ರೆ ಡೆಫಿನೇಷನ್ ಹೇಳ್ಬೇಕಾದ್ರೆ ಏನ್ ಹೇಳ್ಬೇಕು? ಮಿನಿಮಮ್ 3ರಿಂದ ಸ್ಟಾರ್ಟ್ ಆಗ್ಬೇಕು. 2 ಇದ್ರೆ ನಾವು ಅದನ್ನ 2 ಇರ್ತಕ್ಕಂಥ ಒಂದು ರೇಖಾಕೃತಿಯನ್ನು ಬಂದ್ಬಿಟ್ಟು ಅದನ್ನ ನಾವು ಬಹುಭುಜಾಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. 2 ಇರ್ತಕ್ಕಂಥದ್ದನ್ನು ಬರೆದ್ಬಿಟ್ಟು ಅದನ್ನು ನಾವು ಬಹುಭುಜಾಕೃತಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಪ್ಪ ಅಂದ್ರೆ ಇದು ಓಪನ್ ಆಗುತ್ತೆ. ಸೊ ಹಾಗಾಗಿ ಒಟ್ಟಾರೆ ಬಹುಭುಜಾಕೃತಿ ಬೇಕಾದ್ರೆ ಏನ್ ಡೆಫಿನೇಷನ್ ಹೇಳ್ಬೇಕು? 3 ಅಥವಾ ಹೆಚ್ಚು, ಬೇಕಾದ್ರೆ ಜಾಸ್ತಿ ಇರ್ಬೋದು, 4 ಇರ್ಬೋದು. 4 ರೇಖಾಖಂಡಗಳನ್ನ ಅವುಗಳ ಅಂತ್ಯ ಬಿಂದುಗಳನ್ನು ನೀವು ಹೇಗಾದ್ರೆ ಸೇರಿಸಿ ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗ್ತಕ್ಕಂಥದ್ದನ್ನು ಕೂಡ ನಾವು ಬಹುಭುಜಾಕೃತಿ. 5 ಇರ್ಬೋದು, ಬೇಕಾದ್ರೆ 6 ಇರ್ಬೋದು. ಆದ್ರೆ ರೇಖಾಖಂಡಗಳಿಂದಲೇ ಆವೃತ ಆಗಬೇಕು ಅಂತ ಹಿಂಗಿರೋದಿಲ್ಲ. ಇದು ವೃತ್ತ ಅಂತಕ್ಕಂಥದ್ದು ಒಂದು ಬಹುಭುಜಾಕೃತಿ ಅಲ್ಲ. ಯಾಕೆ? ಅದು ವಕ್ರರೇಖೆಯಿಂದ ಆವೃತ ಆಗಿದೆ. ವಕ್ರರೇಖೆಯಿಂದ ಆವೃತವಾಗಿರೋದು ರೇಖಾಖಂಡಗಳಿಂದನೇ ಇರಬೇಕು. ರೇಖಾಖಂಡಗಳನ್ನ ಒಳಗೊಂಡಿರಬೇಕು. ಆವೃತ ಅಂದ್ರೆ ಕ್ಲೋಸ್ಡ್ ಇರಬೇಕು. ಹಿಂಗೆ ಓಪನ್ ಇರಂಗಿಲ್ಲ. ಉದಾಹರಣೆಗೆ ಇದು 3 ರೇಖಾಖಂಡ ಇದಾವೆ, ಆದ್ರೆ ಇದು ಓಪನಿಂಗ್ ಇದೆ. ಹಾಗಾಗಿ ಇದು ಬಹುಭುಜಾಕೃತಿ ಅಲ್ಲ. ಸೊ ಇಲ್ಲಿ ಚೆನ್ನಾಗಿ ತಿಳ್ಕೋಬೇಕು. ಬಹುಭುಜಾಕೃತಿ ಬೇಕಾದ್ರೆ ಫಸ್ಟ್ ಆಫ್ ಆಲ್ ಅದೊಂದು ಸಮತಲ ಆಕೃತಿ, ಮತ್ತೆ ರೇಖಾಖಂಡಗಳಿಂದ ಒಳಗೊಂಡಿರಬೇಕು. ಕನಿಷ್ಠ 3 ರೇಖಾಖಂಡಗಳು, ಗರಿಷ್ಠ ಎಷ್ಟು ಬೇಕಾದ್ರೆ ಇರಬಹುದು. ಆಮೇಲೆ ಆವೃತ ಆಗಿರಬೇಕು, ಕ್ಲೋಸ್ಡ್ ಫಿಗರ್ ಆಗಿರಬೇಕು. ಇಷ್ಟೆಲ್ಲ ಲಕ್ಷಣಗಳಿದ್ರೆ ಅದನ್ನ ಅಂತ ಕರಿತೀವಿ ಬಹುಭುಜಾಕೃತಿ. ಡೆಫಿನೇಷನ್ ಏನು ಹೇಳ್ತೀವಿ? 3 ಅಥವಾ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯ ಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ನಾವೇನು ಕರಿತೀವಿ? ಬಹುಭುಜಾಕೃತಿ. ಬಹುಭುಜಾಕೃತಿಯಲ್ಲಿರ್ತಕ್ಕಂಥ ಬಾಹುಗಳ ಸಂಖ್ಯೆಗಳ ಆಧಾರದ ಮೇಲೆ ಅವುಗಳನ್ನ ಬೇರೆ ಬೇರೆ ರೀತಿಯಲ್ಲಿ ವಿಂಗಡಿಸ್ಕೊಳ್ತೀವಿ. ಆ ಬಹುಭುಜಾಕೃತಿನಲ್ಲಿ ಏನಾದರೂ 3 ಬಾಹು ಇದ್ರೆ, ಸಪೋಸ್ n = 3 ಇದ್ರೆ ಆಗ ಅದನ್ನ ಅಂತ ಕರಿತೀವಿ, ಆ ಆಕೃತಿಯನ್ನು ನಾವೇನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಹೌದಾ? ತ್ರಿಭುಜ ಮೊದಲ ಬಹುಭುಜಾಕೃತಿ ಯಾವ್ದಾದ್ರೆ ತ್ರಿಭುಜ. 4 ಇದ್ರೆ ಚತುರ್ಭುಜ. 4 ಇದ್ರೆ ಅಂತ ಕರಿತೀವಿ ಚತುರ್ಭುಜ. ಹಾಗಾದ್ರೆ ಚತುರ್ಭುಜ ಡೆಫಿನೇಷನ್ ಗೊತ್ತಾಗಿದೆ.
ಏನು 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. ಹಾಗೆಯೇ 5 ಇದ್ರೆ ಪಂಚಭುಜಾಕೃತಿ. 6 ಇದ್ರೆ ಷಡ್ಭುಜಾಕೃತಿ. 7 ಇದ್ರೆ ಸಪ್ತಭುಜಾಕೃತಿ. 8 ಇದ್ರೆ ಅಷ್ಟಭುಜಾಕೃತಿ. 9 ಇದ್ರೆ ನವಭುಜಾಕೃತಿ. 10 ಇದ್ರೆ ದಶಭುಜಾಕೃತಿ. ಈ ರೀತಿ ಬಹುಭುಜಾಕೃತಿಗಳನ್ನು ನಾವು ಹೆಸರಿಸ್ತೀವಿ. ಇಲ್ಲಿ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಮಕ್ಕಳ. ಒಟ್ಟಾರೆ ಚತುರ್ಭುಜ ಅಂತಂದ್ರೆ ಏನು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ಬಹುಭುಜಾಕೃತಿಯ ಅರ್ಥ ಗೊತ್ತಿರಬೇಕು. ಬರ್ಕಾಟ 3 ಅಥವಾ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ಬಹುಭುಜಾಕೃತಿ ಎನ್ನುವರು. 3 ಅಥವಾ ಹೆಚ್ಚು ರೇಖಾಖಂಡಗಳನ್ನು ಅವುಗಳ ಅಂತ್ಯಬಿಂದುಗಳಲ್ಲಿ ಸೇರಿಸಿದಾಗ ಉಂಟಾಗುವ ಆವೃತ ಸಮತಲಾಕೃತಿಯನ್ನು ಬಹುಭುಜಾಕೃತಿ ಎನ್ನುವರು. ಎಕ್ಸಾಂಪಲ್ ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ ಪ್ರಕಟ ಎಕ್ಸಾಂಪಲ್. ಈ ತರ. ನೆಕ್ಸ್ಟ್ ಹೆಡಿಂಗ್ ಚತುರ್ಭುಜಗಳು. ನೆಕ್ಸ್ಟ್ ಸೈಡ್ ಚತುರ್ಭುಜಗಳು 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. ಡಿ 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. ಓಕೆ, ಚತುರ್ಭುಜದ ಡೆಫಿನೇಷನ್ ಬರ್ತಾರೆ. 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. 4 ಬಾಹುಗಳುಳ್ಳ ಬಹುಭುಜಾಕೃತಿಯನ್ನು ಚತುರ್ಭುಜ ಎನ್ನುವರು. ಈ ಚಿತ್ರ ಹೊರಗಡೆ, ಅದರ ಕೆಳಗಡೆ ಚತುರ್ಭುಜದಲ್ಲಿ 4 ಬಾಹುಗಳು, 4 ಕೋನಗಳು ಮತ್ತು 2 ಕರ್ಣಗಳಿರುತ್ತವೆ. ಆಯ್ತಾ? 2 ಕರ್ಣಗಳಿರುತ್ತವೆ. ರೈಟ್. ನೆಕ್ಸ್ಟ್ ಚತುರ್ಭುಜದ ವಿಧಗಳು. ಒಂದನೇದು ಚೌಕ, ಎರಡನೇದು ಆಯತ, ಮೂರನೇದು ಸಮಾಂತರ ಚತುರ್ಭುಜ,
ಪ್ರಕರಣ. ಇವೆಲ್ಲವೂ ಕೂಡ 8ನೇ ಕ್ಲಾಸಲ್ಲಿ ಆಗಿರ್ತಕ್ಕಂಥದ್ದು. ಚೌಕ, ಆಯತ, ಸಮಾಂತರ ಚತುರ್ಭುಜ, ತ್ರಾಪಿಜ್ಯ, ಪತಂಗ, ವಜ್ರಾಕೃತಿ. ಈಗ ನಾವು ಸಂಕ್ಷಿಪ್ತವಾಗಿ ಇವುಗಳ ಅರ್ಥವನ್ನು ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಚೌಕ ಅಂದ್ರೇನು, ಆಯತ ಅಂದ್ರೇನು, ಅದರ ಲಕ್ಷಣಗಳೇನು, ಇದ್ರ ಬಗ್ಗೆ ನಾನೇನು ನೋಟ್ಸ್ ಬರ್ಸೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ 8ನೇ ಕ್ಲಾಸಲ್ಲಿ ಇದೆಲ್ಲ ಆಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ನೀವೇ ಬರ್ಕೋಬಹುದು. ನಾವ್ ಹೇಳೋದ್ರಲ್ಲಿ ಪಾಯಿಂಟ್ಸ್ ಮಾಡ್ಕೊಂಡ್ ಬರ್ಕೊಳ್ಳಿ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡ್ಬಾರ್ದು. ಮೊದಲನೇದು ಚೌಕ. ಏನ್ ಮಕ್ಕಳ ಚೌಕ ಅಂದ್ರೆ ಸೊ ಚತುರ್ಭುಜದ 4 ಬಾಹುಗಳು ಮತ್ತು 4 ಕೋನಗಳು ಸಮನಾಗಿದ್ದರೆ ಅಂತಹ ಚತುರ್ಭುಜವನ್ನು ನಾವೇನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಹೌದಾ? ಇದೆಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಚತುರ್ಭುಜದ ಎಲ್ಲಾ ಬಾಹುಗಳು ಸಮನಾಗಿದ್ದು ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದ್ದಾರೆ ಅಂತ ಹೇಳ್ಬೋದು. ಅಥವಾ ಎಲ್ಲಾ ಕೋನಗಳು ಸಮನಾಗಿದ್ದರು ಅಂತಂದ್ರೆ 360 ಸಮನಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಅದು 99ಕ್ಕೆ ಬರುತ್ತೆ. ಅಲ್ಲಿ ಇನ್ನೊಂದು ಪಾಯಿಂಟ್ ನಾನು ಹಿಂದೆ ಹೇಳೋದನ್ನ ಮತ್ತೆ ಏನ್ ಹೇಳಿ, ಚತುರ್ಭುಜದ 4 ಒಳಕೋನಗಳ ಮೊತ್ತ 360 ಡಿಗ್ರಿ ಆಗಿರುತ್ತದೆ ಅಂತಕ್ಕಂಥದ್ದನ್ನ ಅದನ್ನ ಮುಂದೆ ಒಂದು ಪ್ರಮೇಯದ ಪ್ರಕಾರ ನಾವು ಪ್ರೂವ್ ಮಾಡಿದ್ವಿ. ನೆಕ್ಸ್ಟ್ ಬೇಕಾದ್ರೆ ಅದನ್ನ ತೋರಿಸ್ತೀನಿ ಅಂತ. ಈಗ ನೋಡಿ, ಚೌಕ ಅಂತಂದ್ರೆ ಏನಪ್ಪ ಅಂದ್ರೆ ಚತುರ್ಭುಜದ ಎಲ್ಲಾ ಬಾಹುಗಳು ಸಮನಾಗಿದ್ದು ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಈ ಚೌಕದ ಲಕ್ಷಣಗಳೇನಿರುತ್ತೆ? ಸೊ ಈಗಾಗಲೇ ಡೆಫಿನೇಷನ್ ಅಲ್ಲೇ 2 ಲಕ್ಷಣ ಹೇಳಿದ್ವಿ. ಸೊ ಅಲ್ಲೇನು 4 ಬಾಹುಗಳು ಸಮನಾಗಿರುತ್ತವೆ, 4 ಬಾಹುಗಳು ಸಮನಾಗಿರುತ್ತವೆ ಅಂತಕ್ಕಂಥದ್ದು ಒಂದು. ಆಮೇಲೆ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರುತ್ತವೆ, ಅಥವಾ 4 ಕೋನಗಳು ಲಂಬ ಕೋನಗಳಾಗಿರ್ತವೆ. ಎಲ್ಲಾ ಕೋನಗಳು ಲಂಬ ಕೋನ. ಲಂಬ ಕೋನ ಅಂದ್ರೆ 90. ಆಮೇಲೆ ಕರ್ಣಗಳು ಪರಸ್ಪರ ಸಮನಾಗಿರುತ್ತವೆ. ಸೊ ಕರ್ಣಗಳು ಸಮ, ಕರ್ಣಗಳು ಸಮ ಮತ್ತು ಜೊತೆಗೆ ಕರ್ಣಗಳು ಪರಸ್ಪರ ಸಮನಾಗಿ ವರ್ಧಿಸುತ್ತವೆ. ಕಟ್ ಮಾಡಿದೆಯಲ್ಲ, ಇದು ಈಕ್ವಲ್. ಕರ್ಣಗಳು ಪರಸ್ಪರ ಸಮನಾಗಿ ವರ್ಧಿಸುತ್ತವೆ. ಇವೆಲ್ಲವೂ ಕೂಡ ಒಂದು ಚೌಕದ ಲಕ್ಷಣಗಳು. ಹೌದಾ? ನಿಮ್ಮ ಮನೆಯಲ್ಲಿ ಹಾಕಿರ್ತಕ್ಕಂಥ ಟೈಲ್ಸ್, ಚೌಕದ ಚಿತ್ರಗಳನ್ನ ನಾವು ತುಂಬಾ ಕಡೆ ನಾವು ನೋಡ್ತಾ ಇರ್ತೀವಿ. ಹೌದಾ? ಸೊ ಒಟ್ಟಾರೆ ಚೌಕ ಅಂತಂದ್ರೇನು? ಅದು ಫಸ್ಟ್ ಆಫ್ ಆಲ್ ಅದೊಂದು ಚತುರ್ಭುಜ. ಯಾಕೆ? 4 ಬಾಹುಗಳಿರೋದ್ರಿಂದ ಅದೊಂದು ಚತುರ್ಭುಜ. ಚತುರ್ಭುಜದಲ್ಲಿ ಏನಾಗಿರ್ಬೇಕು? 4 ಬಾಹು ಸಮ ಇರಬೇಕು. ಎಲ್ಲಾ ಕೋನಗಳು 90 ಡಿಗ್ರಿ 90 ಡಿಗ್ರಿ ಲಂಬ ಕೋನಗಳಾಗುತ್ತೆ. ಅಂತ ನಾವು ಚತುರ್ಭುಜವನ್ನು ನಾವೇನಂತ ಕರಿತೀವಿ? ಚೌಕ ಅಂತ ಕರಿತೀವಿ. ಓಕೆ, ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಸುಮ್ಮನೆ ಒಂದ್ಸರಿ ರಿವಿಷನ್ ಮಾಡಿ ಮುಂದೆ ಹೋಗ್ಬೇಕು. ನೀವು ಇವೆಲ್ಲವನ್ನು ಬರ್ಕೋಬೇಕು. ನೋಡ್ಸಿ ಏನ್ ಬರ್ಸಿನ ಅದ್ರ ಕೆಳಗಡೆ ಒಂದೊಂದೇ ಹೆಡ್ಡಿಂಗ್ ಹಾಕೊಂಡು ಚೌಕ ಅಂತ ಹಾಕಿ ಅದರ ಡೆಫಿನೇಷನ್ ಬಂದು ಅದಕ್ಕೆ ಸಂಬಂಧಪಟ್ಟಂತ ಸೂಕ್ತವಾಗಿರ್ತಕ್ಕಂಥ ಚಿತ್ರ ಬಂದು ಅದರ ಚೌಕದ ಲಕ್ಷಣಗಳು ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅವೆಲ್ಲವನ್ನು ಕೂಡ ನೀವು ಬರೀಬೇಕು. ಮುಂದಿಂದ ಆಯತ. ಏನಾಗುತ್ತೆ ಆಯತ ಅಂದ್ರೆ? ಸೊ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅಂತವನ್ನು ನಾವೇನಂತ ಕರಿತೀವಿ? ಆಯತ ಅಂತ. ಅಥವಾ ಇನ್ನು ಏನ್ ಹೇಳ್ಬೋದು? ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿದ್ದು ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಆಯತ. ಉದಾಹರಣೆಗೆ ನೀವು ನೋಡ್ತಾ ಇರ್ತಕ್ಕಂಥ ಬೋರ್ಡ್, ಏನ್ ನೀವು ಬೋರ್ಡ್ ಅನ್ನು ಗಮನಿಸ್ತಾ ಇದ್ದೀರಾ? ಇದೇನಿದು? ಇದೊಂದು ಆಯತ. ಓಕೆ, ಎ ಬಿ ಸಿ ಡಿ ಏನ್ ಬರೆಯುವುದು ಡೆಫಿನಿಷನ್? ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅಂತಹ ಚತುರ್ಭುಜವನ್ನು ನಾವೇನಂತ ಕರಿತೀವಿ? ಆಯತ. ಹಾಗಾದ್ರೆ ಈ ಲಕ್ಷಣಗಳೇನಿರಬೇಕು? ಸೊ ಅಭಿಮುಖ ಬಾಹುಗಳು ಏನಾಗಿರ್ತವೆ? ಸಮ ಮತ್ತೆ ಸಮಾಂತರ. ಆಮೇಲೆ ಕೋನಗಳು ಏನಾಗಿದ್ದಾವೆ? ಎಲ್ಲಾ ಕೋನಗಳು ಅಥವಾ 4 ಕೋನಗಳು ಏನಾಗಿದ್ದಾವೆ? ಲಂಬ ಕೋನಗಳಾಗಿವೆ. 4 ಕೋನಗಳು ಲಂಬ ಕೋನಗಳಾಗಿವೆ. ಆಮೇಲೆ ಇಲ್ಲಿ ನಾನು ಸಪೋಸ್ ಕರ್ಣಗಳನ್ನು ಹೇಳಿದ್ರೆ ಇಲ್ಲೂ ಕೂಡ ಕರ್ಣಗಳು ಏನಾಗಿರ್ತವೆ? ಪರಸ್ಪರ ಸಮನಾಗಿರ್ತವೆ ಮತ್ತು ಪರಸ್ಪರ ವರ್ಧಿಸುತ್ತವೆ.
ಆ ಲಕ್ಷಣವನ್ನು ಕೂಡ ಬರಬೇಕು. ಸೊ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಒಂದು ಲಕ್ಷಣ, ಎಲ್ಲಾ ಕೋನಗಳು ಲಂಬಕೋನಗಳಾಗಿರ್ತವೆ ಅನ್ನೋದು ಇನ್ನೊಂದು ಲಕ್ಷಣ, ಕರ್ಣಗಳು ಸಮನಾಗಿರುತ್ತವೆ ಅನ್ನೋದು ಮತ್ತೊಂದು ಲಕ್ಷಣ, ಕರ್ಣಗಳು ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಇಲ್ಲೊಂದು ಪಾಯಿಂಟ್ ಹತ್ರ ಕೂಡಿದೆ ಅಂದ್ರೆ ಇಲ್ಲಿಂದ ಈ ಕಡೆಗೆ 5 ಸೆಂಟಿಮೀಟರ್ ಇದ್ರೆ ಈ ಕಡೆಗೂ 5 ಇದೆ, ಹೌದಾ? ಆ ರೀತಿ ಪರಸ್ಪರ ಸಮನಾಗಿ ಅರ್ಧಿಸುತ್ತವೆ. ಇದಿಷ್ಟು ಆಯತದ ಲಕ್ಷಣಗಳು. ಕರೆಕ್ಟಾ ಮಕ್ಕಳ? ಈಗ ಮುಂದಕ್ಕೆ ನೆಕ್ಸ್ಟ್ ಯಾವುದು? ಸಮಾಂತರ ಚತುರ್ಭುಜ. ಈಗ ಅದಕ್ಕಿಂತ ಮುಂಚೆ ನಾವಿಲ್ಲೊಂದು ಚೌಕ ಬರೆದಿದ್ವಿ. ಹೌದಾ? ಚೌಕದಲ್ಲಿ ನೋಡಿ ಆಯತದ ಲಕ್ಷಣಗಳಿದೆಯಲ್ಲ. ಅಭಿಮುಖ ಬಾಹುಗಳು ಸಮನ, ಕರೆಕ್ಟ್. ಅಭಿಮುಖ ಬಾಹುಗಳು ಸಮಾಂತರನ, ಕರೆಕ್ಟ್. ಎಲ್ಲಾ ಕೋನಗಳು ಲಂಬ ಕೋನಗಳಾಗಿದಾವ, ಕರೆಕ್ಟ್. ಅಂದ್ರೆ ಚೌಕ ಅಂತಕ್ಕಂಥದ್ದು ಅದು ಚೌಕನೂ ಹೌದು ಮತ್ತೆ ಆಯತನೂ ಹೌದು. ಹಾಗಾದ್ರೆ ಆಯತ ಚೌಕ ಆಗುತ್ತಾ? ಚೌಕ ಆಯತದ ಎಲ್ಲಾ ಲಕ್ಷಣಗಳನ್ನು ಹೊಂದಿರೋದ್ರಿಂದ ಚೌಕನ ಆಯತ ಅಂತ ಕೂಡ ನಾವು ಪರಿಗಣಿಸಬಹುದು, ಹೌದಾ? ಹಾಗಾದ್ರೆ ಆಯತ ಚೌಕ ಆಗುತ್ತಾ? ಇಲ್ಲ. ಯಾಕೆಂದ್ರೆ ಇಲ್ಲೇನಾಗಿರ್ಬೇಕು, ಚೌಕ ಅನ್ಸ್ಕೋಬೇಕಾದ್ರೆ ಎಲ್ಲಾ ಬಾಹುಗಳು ಸಮನಾಗಿರ್ಬೇಕು. ಆದ್ರೆ ಇಲ್ಲೇನಾಗಿರುತ್ತೆ, ಅಭಿಮುಖ ಬಾಹುಗಳು ಮಾತ್ರ ಸಮನಾಗಿರುತ್ತೆ. ಹಾಗಾಗಿ ಇದು ಕೇವಲ ಆಯತ ವಿನಃ ಚೌಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಚೌಕನೂ ಹೌದು ಆಯತನೂ ಹೌದು. ಈ ಚತುರ್ಭುಜ ಇದೆಯಲ್ಲ, ಇದು ಚೌಕನೂ ಹೌದು ಆಯತನೂ ಹೌದು. ಚೆನ್ನಾಗಿ ಮಾಡ್ಕೊಂಡು ನೆಕ್ಸ್ಟ್ ಕಂಪ್ಯಾರಿಸನ್ ಮಾಡ್ಕೋಬೇಕು ಒಂದಕ್ಕೂ ಮತ್ತೊಂದಕ್ಕೂ ಏನ್ ವ್ಯತ್ಯಾಸ. ಮುಂದಿನ ಚತುರ್ಭುಜ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಏನಾಗಿದೆ? ಸಮಾಂತರ ಚತುರ್ಭುಜ ಅಂತ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುವ ಚತುರ್ಭುಜವನ್ನ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ, ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿ ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಇಲ್ಲಿ ನೋಡಿ, ಇದು ಎ ಬಿ ಸಿ ಡಿ ಅಂತಕ್ಕಂಥದ್ದಿದೆ ಅಂದ್ರೆ ಇದು 5 ಸೆಂಟಿಮೀಟರ್ ಇದ್ರೆ ಇದು 5 ಸೆಂಟಿಮೀಟರ್. ಜೊತೆಗೆ ಇವೆರಡನ್ನು ನಾವು ಎಲ್ಲಿವರೆಗೆ ರೂಪಿಸಿದ್ರು ಕೂಡ ಅವೆರಡು ಒಂದಕ್ಕೊಂದು ಕೂಡೋದಿಲ್ಲ. ಹಾಗಾಗಿ ಸಮಾಂತರ ಸರಳ ಯಾವುದು? ಎ ಬಿ ಸಮಾಂತರ ಡಿ ಸಿ, ಹಾಗೆ ಎ ಡಿ ಸಮಾಂತರ ಬಿ ಸಿ, ಎ ಡಿ ಸಮಾಂತರ ಬಿ ಸಿ. ಇವೆರಡು ಸಮ ಇದೆ. 3 ಸೆಂಟಿಮೀಟರ್ ಇದ್ರೆ ಇದು ಕೂಡ 3 ಸೆಂಟಿಮೀಟರ್. ಮತ್ತೆ ಇವೆರಡನ್ನು ರೂಪಿಸಿದ್ರು ಕೂಡ ಒಂದಕ್ಕೊಂದು ಕೂಡೋದಿಲ್ಲ. ಹಾಗಾಗಿ ಅಭಿಮುಖ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿದ್ದರೆ ಅಂತಹ ಚತುರ್ಭುಜವನ್ನು ಏನಂತ ಕರಿತೀವಿ? ಸಮಾಂತರ ಚತುರ್ಭುಜ ಅಂತ ಕರಿತೀವಿ. ಹಾಗಾದ್ರೆ ಇದು ಆಯತ ಆಗುತ್ತಾ? ಎಸ್, ಡೆಫಿನೆಟ್ಲಿ ಇದು ಆಯತ ಆಗುತ್ತೆ. ಆಯತ ಅನ್ಬೇಕಾದ್ರೆ ಆಯತ ಆಗುತ್ತಾ? ಏನು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರ್ಬೇಕು. ಜೊತೆಯಲ್ಲಿ ಎಲ್ಲಾ ಕೋನಗಳು ಏನಾಗಿರ್ಬೇಕಿತ್ತು? ಲಂಬ ಕೋನಗಳಾಗಿರ್ಬೇಕಿತ್ತು. ಆದ್ರೆ ಇದಾಗಿಲ್ಲ ಅಲ್ವಾ? ಹಾಗಾದ್ರೆ ಆಯತ ಒಂದು ಸಮಾಂತರ ಚತುರ್ಭುಜ ಆಗುತ್ತಾ? ಆಯತ ಸಮಾಂತರ ಚತುರ್ಭುಜ ಅಂತ ಅನ್ಸ್ಕೊಳುತ್ತೆ. ಚೌಕ ನೋಡಿ, ಚೌಕ ಅದು ಚೌಕನೂ ಹೌದು ಆಯತನೂ ಹೌದು ಸಮಾಂತರ ಚತುರ್ಭುಜನೂ ಹೌದು. ಆಯತನೂ ಹೌದು ಸಮಾಂತರ ಚತುರ್ಭುಜನೂ ಹೌದು. ಆದ್ರೆ ಚೌಕ ಅಲ್ಲ. ಕಾರಣ ಏನಪ್ಪಾ ಅಂದ್ರೆ ಎಲ್ಲಾ ಬಾಹುಗಳು ಸಮನಾಗಿವೆ. ಆಯತ ಸಮಾಂತರ ಚತುರ್ಭುಜ ಯಾಕಪ್ಪ ಅಂದ್ರೆ ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರೋದ್ರಿಂದ ಇದು ಆಯತನೂ ಹೌದು ಸಮಾಂತರ ಚತುರ್ಭುಜನೂ ಕೂಡ ಹೌದು. ಇದು ಈಗ ಸದ್ಯದ ಮಟ್ಟಿಗೆ ಇದು ಸಮಾಂತರ ಚತುರ್ಭುಜ ಆಗಿದೆ. ಆದ್ರೆ ಇದು ಆಯತ ಆಗುತ್ತಾ? ಆಗದಿಲ್ಲ. ಯಾಕೆ? ಇಲ್ಲಿ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರಬೇಕಿತ್ತು. ಲಂಬ ಕೋನಗಳಾಗಿಲ್ಲದಲೇ ಇರೋದ್ರಿಂದ ಇದು ಆಯತ ಅಲ್ಲ. ಚೌಕ ಆಗುತ್ತಾ? ಸಾಧ್ಯ ನೋಡಿ, ಚೌಕನೂ ಹೌದು ಆಯತನೂ ಹೌದು ಸಮಾಂತರ ಚತುರ್ಭುಜನೂ ಹೌದು. ಇದು ಆಯತನೂ ಹೌದು ಸಮಾಂತರ ಚತುರ್ಭುಜನೂ ಹೌದು. ಸಮಾಂತರ ಚತುರ್ಭುಜ ಕೇವಲ ಸಮಾಂತರ ಚತುರ್ಭುಜವಾಗಿದೆ ವಿನಃ ಆಯತ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಚೌಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟ್ ಇದರ ಲಕ್ಷಣಗಳನ್ನ ಹೇಳ್ರಿ ಅಂದ್ರೆ ನೀವು ಅದನ್ನೇ ಬರೀಬೇಕು.
ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರವಾಗಿರುತ್ತವೆ. ಒಂದು ಇಲ್ಲೂ ಕೂಡ ಅಷ್ಟೇ, ಕರ್ಣಗಳು ಪರಸ್ಪರ ಸಮನಾಗಿ ವರ್ಧಿಸುತ್ತವೆ. ಇನ್ನೊಂದು ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಇಲ್ಲಿ ಎಲ್ಲಾ ಕೋನಗಳು ಸಮನಾಗಿರ್ತವೆ ಇವೆರಡು. ಇಲ್ಲಿ ಎದುರೆದುರುಗಡೆ ಕೋನ ಎ ಈಸ್ ಈಕ್ವಲ್ ಟು ಕೋನ ಸಿ, ಹಾಗೆಯೇ ಕೋನ ಡಿ ಈಸ್ ಈಕ್ವಲ್ ಟು ಕೋನ ಬಿ ಆಗಿರುತ್ತೆ ವಿನಃ ಬೇರೇನು. ಹಾಗೆಯೇ ಕರ್ಣಗಳು ಪರಸ್ಪರ ಸಮನಾಗಿ ವರ್ಧಿಸುತ್ತವೆ. ಈ ಎಲ್ಲಾ ಲಕ್ಷಣಗಳನ್ನ ನೀವು ಸಮಾಂತರ ಚತುರ್ಭುಜಕ್ಕೆ ಸಂಬಂಧಪಟ್ಟಂತೆ ಬರೀಬೇಕು. ಅರ್ಥ ಆಯ್ತಲ್ಲ? ಸೊ ಈಗ ಮುಂದಿನ ಇದು ತ್ರಾಪಿಜ್ಯ. ಚತುರ್ಭುಜದಲ್ಲಿ ಯಾವುದಾದರೂ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ, ಚತುರ್ಭುಜದಲ್ಲಿ ಯಾವುದಾದರೂ ಒಂದು ಜೊತೆ ಬಾಹುಗಳು ಸಮಾಂತರವಾಗಿದ್ದರೆ, ಡೆಫಿನೇಷನ್ ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಅಂತಹ ಚತುರ್ಭುಜವನ್ನು ನಾವೇನಂತ ಕರಿತೀವಂತೆ? ತ್ರಾಪಿಜ್ಯ. ಇದು ಇದು ಸಮಾಂತರವಾಗಿದೆ. ಸಮಾಂತರ ಅಷ್ಟೇ, ಅಂದ್ರೆ ಇವೆರಡನ್ನು ಎಲ್ಲಿವರೆಗೂ ರೂಪಿಸಿದ್ರು ಕೂಡ ಕೂಡೋದಿಲ್ಲ. ಸಮಾಂತರ ಅಷ್ಟೇ, ಸಮ ಇರಬೇಕು ಅಂತ ಏನಿಲ್ಲ. ಇಲ್ಲಿ ಸಮನೂ ಇರಬೇಕು, ಸಮಾಂತರನೂ ಇರಬೇಕು, ಆದ್ರೆ ಇಲ್ಲ ಹಂಗಲ್ಲ. ಹಾಗಾಗಿ ಸಮಾಂತರ ಚತುರ್ಭುಜ ಒಂದು ತ್ರಾಪಿಜ್ಯವೇ ಹೌದು. ಒಂದ್ ಜೊತೆ ಇದ್ರೆ ಇಲ್ಲಿ ಎರಡು ಜೊತೆ ಇದಾವೆ, ಹಾಗಾಗಿ ಇದು ಸಮಾಂತರ ಚತುರ್ಭುಜನೂ ಹೌದು, ತ್ರಾಪಿಜ್ಯನೂ ಹೌದು. ಹಾಗೆ ಇದು ಆಯತನೂ ಹೌದು, ಸಮಾಂತರ ಚತುರ್ಭುಜನೂ ಹೌದು, ತ್ರಾಪಿಜ್ಯನೂ ಹೌದು. ಹಂಗೆ ಬರ್ತಾವ. ಓಕೆ, ಇಲ್ಲಿ ಕರ್ಣಗಳು ಅರ್ಪಿಸೋದಿಲ್ಲ ಸಮ. ನೋಡಿ, ಇದು ಇದು ಬೇರೆ ಬೇರೆ ಆಗ್ತಾ ಇದೆ, ಇದು ಇದು ಬೇರೆ ಬೇರೆ ಆಗ್ತಾ ಇದೆ. ಓಕೆ, ಈ ರೀತಿ. ನೆಕ್ಸ್ಟ್ ವಜ್ರಾಕೃತಿ. ವಜ್ರಾಕೃತಿ ಅಂತಂದ್ರೆ ಏನಪ್ಪ ಅಂದ್ರೆ, ಅಲ್ಲಿ ಕರ್ಣಗಳು ಬಾಹುಗಳು ಸಮನಾಗಿರ್ತವೆ, ಜೊತೆಗೆ ಕರ್ಣಗಳು ಲಂಬವಾಗಿ ಅರ್ಪಿಸ್ತವೆ. ಕರ್ಣಗಳು ಲಂಬವಾಗಿ ಅರ್ಪಿಸ್ತವೆ. ಚೌಕದಲ್ಲಿ ಹಂಗಾಗಿರಲಿಲ್ಲ, ಎಲ್ಲಾ ಬಾಹುಗಳು ಸಮನಾಗಿರ್ತವೆ. ಆಮೇಲೆ ಇಲ್ಲಿ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರ್ಬೇಕು ಅಂತ ಏನಿಲ್ಲ, ಆದ್ರೆ ಎಲ್ಲಾ ಕೋನಗಳು ಲಂಬ ಕೋನಗಳಾಗಿರ್ತವೆ. ಇಲ್ಲಿ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಪಿಸ್ತವೆ. ಹಾಗೆ ಪತಂಗ ಅಂದ್ರೆ ಯಾವುದಾದರೂ ಒಂದು ಜೊತೆ ಅಭಿಮುಖ ಬಾಹುಗಳು ಸಮನಾಗಿದ್ರೆ ಅದನ್ನು ನಾವೇನಂತ ಕರಿತೀವಿ? ಪತಂಗ. ಇದು ಅದ ನೀವೆಲ್ಲ ಇದನ್ನ ಕಾಳಿಪಟ ಮಾಡಿದ್ದೀರಲ್ಲ, ಆತ ಕೈ. ಇವೆಲ್ಲವೂ ಕೂಡ ಈ ನಿಮ್ಮ ಚತುರ್ಭುಜದ ವಿಧಗಳು. ಇವೆಲ್ಲವನ್ನೂ ಕೂಡ ನೀವು ಡೆಫಿನೇಷನ್ಸ್ ಅನ್ನು ಬರೆದು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಚಿತ್ರವನ್ನು ಬರೆದು, ನಾನು ಇದು 8ನೇ ಕ್ಲಾಸಲ್ಲಿ ರಿಪೀಟ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ವಿಸ್ತಾರವಾಗಿ ಏನು ಹೇಳಕ್ ಹೋಗಿಲ್ಲ, ನೋಟ್ಸ್ ಎಲ್ಲ ಬರೆಸಿ ನೀವು ಇದನ್ನು ಮಾಡ್ಕೋಬೇಕು. ನೀವೇನು ಸ್ವತಃ ನೋಟ್ಸ್ ಮಾಡ್ಕೋಬೇಕು. ಸುಮ್ಮನೆ ಒಂದ್ಸರಿ ಜ್ಞಾಪಕ ಆಗಲಿ, ಯಾವ್ಯಾವ ಹೇಗಿತ್ತು ಅಂತ ಜ್ಞಾಪಕ ಆಗಲಿ ಅಂತ ಹೇಳ್ಬಿಟ್ಟು ರಿವಿಷನ್ ಮಾಡಿದ್ದೀನಿ ಹೊರತು ತುಂಬಾ ವಿಸ್ತಾರವಾಗಿ ಯಾವುದೇ ವಿಚಾರವನ್ನು ಹೇಳಕ್ ಹೋಗಿಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ ಹಿಂದಿನ 7 ಮತ್ತು 8ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಇದು ಸಾಕಷ್ಟು ವಿಚಾರಗಳು ರಿಪೀಟ್ ಆಗಿರೋದ್ರಿಂದ ಚತುರ್ಭುಜದ ವಿಧಗಳ ಬಗ್ಗೆ ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. ನೀವು ಅವುಗಳನ್ನು ನೋಡ್ಬಿಟ್ಟು ಎಲ್ಲ ಕಂಪ್ಲೀಟ್ ನೋಟ್ಸ್ ಅನ್ನ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಸಮಾಂತರ ಚತುರ್ಭುಜದ ಸಮಾಂತರ ಚತುರ್ಭುಜದ ಲಕ್ಷಣಗಳು. ಸಮಾಂತರ ಚತುರ್ಭುಜದ ಲಕ್ಷಣ.
ಅದನ್ನು ಸಾಕಷ್ಟು ಹಾಗೆ ಎಲ್ಲ ಹೇಳಿದ್ದೀನಿ ನಾನು ಏನೇನಿರುತ್ತೆ ಅಂತ. ಒಂದನ್ನು ಪ್ರಮೇಯದ ರೂಪದಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಮೇಯ ಮಕ್ಕಳೇ, ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ. ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಎಣಿಕೆ ಬರ್ಕೊಂಡಲ್ಲ, ಸಮಾಂತರ ಚತುರ್ಭುಜದ ಕರ್ಣವು ಒಂದು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಓಕೆ, ಇಲ್ಲಿ ನಾನಾ ರೀತಿಯಲ್ಲಿ ಈ ಪ್ರಮೇಯವನ್ನು ನಾವು ಮಾಡಬಹುದು. ಮೊದಲನೇದು ದತ್ತ ಏನು, ABCD ಒಂದು ಸಮಾಂತರ ಚತುರ್ಭುಜ. ABCD ಒಂದು ಸಮಾಂತರ ಚತುರ್ಭುಜ. ಮಕ್ಕಳೇ, ಈಗಾಗಲೇ ನಿಮಗೆಲ್ಲ ಪ್ರಮೇಯವನ್ನು ಯಾವ ರೀತಿ ಸಾಧಿಸೋದು ಅಂತಕ್ಕಂಥ ಗೊತ್ತಿದೆ. ಹೇಳಿಕೆಯನ್ನು ಉಪಯೋಗಿಸ್ಬಿಟ್ಟು ಅದು ಸೂಕ್ತವಾಗಿರ್ತಕ್ಕಂಥ ಚಿತ್ರವನ್ನು ಹಾಕ್ತಾವೆ. ನೆಕ್ಸ್ಟ್ ಏನು, ಸಾಧನೆ. ನಾನಾ ರೀತಿಯಲ್ಲಿ ಈ ಸಾಧನೆಯನ್ನ ಮಾಡಬಹುದು. ನಾನು ಮಾಡಿದ ಥರನೇ ನೀವು ಮಾಡಬೇಕು ಅಂತ ಏನಿದೆ, ಏನ್ ಮಾಡಬೇಕು, ಈ ಕರ್ಣ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ ಅಂತ ಪ್ರೂವ್ ಮಾಡಬೇಕು. ಯಾವುದು? ತ್ರಿಭುಜ ADC ಸರ್ವಸಮ ತ್ರಿಭುಜ ABC ಅಂತ ಪ್ರೂವ್ ಮಾಡಬೇಕು. ಹೌದಾ? ಇವೆರಡು ಸರ್ವಸಮ ತ್ರಿಭುಜಗಳು ಅಂತ ಪ್ರೂವ್ ಮಾಡಬೇಕು. ತುಂಬಾ ಸುಲಭ ಇದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಚನೆಯ ಅವಶ್ಯಕತೆ ಇಲ್ಲ ನಮಗೆ. ಓಕೆ, ಏನ್ ಮಾಡೋಣ, ನಾವಿಲ್ಲಿ ರಚನೆಯ ಅವಶ್ಯಕತೆ ಇಲ್ಲ. ಬೇಕಾದ ರಚನೆ ಅಂತಂದ್ರೆ AC ಒಂದು ಕರ್ಣ ಅಂತ ಮಾಡ್ಕೊಬೋದು. ಏನ್ ಬೇಕಿಲ್ಲ, ನೀವು ಒಂದನೇ ಹಂತದಲ್ಲಿ ಬರೆದ್ರು ಕೂಡ ಆಯ್ತು. ನೆಕ್ಸ್ಟ್ ಅಂತ ಯಾವುದು, ಇದು ಸಾಧನೀಯ ಅಥವಾ ಇದು ಸಾಧನೆ. ನೆಕ್ಸ್ಟ್ ಅಂತ ಸಾಧನೆ. ತುಂಬಾ ಸರಳವಾಗಿದೆ ಅಂತ ಹೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರ್ದು. ನಾನು ಈಗ ಹಂಗೆ ಆಯ್ತು, ನನ್ನ ಮನಸ್ಸಿನೆಲ್ಲ ತುಂಬಾ ಸಿಂಪಲ್ ಇದೆ ಅನ್ಕೊಂಡು ನಿಮಗೆ ಹೇಳೋದೇನು ಹೆಚ್ಚು ವಿವರಣೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು 2 ಪಾಯಿಂಟ್ ಅನ್ನು ತಪ್ಪಬಾರ್ದೆ. ಸಾಧನೀಯ ಅನ್ನೋ ಜಾಗದಲ್ಲಿ ಸಾಧನೆ ಅಂತ ಬರೆದುಬಿಟ್ಟಿದ್ದೆ ಅಲ್ವಾ? ಓಕೆ, ರಚನೆ ಇಲ್ಲ ಅಂತ ಹೇಳಿ ರಚನೆ ಅಂತವನ್ನು ಬರೆದಿದೆ. ಓಕೆ, ಇರಲಿ. ಮಕ್ಕಳು ಅರ್ಥ ಆಯ್ತಲ್ಲ? ABCD ಅನ್ನೋದು ಒಂದು ಚತುರ್ಭುಜ. ಅದರಲ್ಲಿ ಎಂತ ಚತುರ್ಭುಜ? ಅದು ಸಮಾಂತರ ಚತುರ್ಭುಜ. ನಾವಿಲ್ಲೇನಂತ ಪ್ರೂವ್ ಮಾಡಬೇಕು, ಇಲ್ಲಿ ನಾವು ಒಂದು ಎಳಿತಕ್ಕಂಥ ಕರ್ಣ, AC ನಾರು ಕರ್ಣ ಎಳ್ಕೊಳ್ಳಿ, BD ನಾರು ಕರ್ಣ ಎಳ್ಕೊಳ್ಳಿ. ಆ ಕರ್ಣ ಇಲ್ಲಿ ಉಂಟಾಗಿರ್ತಕ್ಕಂಥ ಎರಡು ತ್ರಿಭುಜಗಳನ್ನ ಸರ್ವಸಮ ತ್ರಿಭುಜಗಳನ್ನಾಗಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದನ್ನು ಪ್ರೂವ್ ಮಾಡಬೇಕು. ಸೊ ABCD ಒಂದು ಸಮಾಂತರ ಚತುರ್ಭುಜ. AC ಕರ್ಣ ಅಂತ ಪಾಯಿಂಟ್ ಸೇರಿಸ್ಕೊಳ್ಳಿ. AC ಕರ್ಣ. ನಾವೀಗ ಇವೆರಡು ಸರ್ವಸಮ ಅಂತ ಪ್ರೂವ್ ಮಾಡಬೇಕು. ಓಕೆ, ಹೋಲಿಕೆ ಮಾಡೋಣ. ಯಾವುದು? ತ್ರಿಭುಜ ADC ಮತ್ತು ತ್ರಿಭುಜ ABCಗಳಲ್ಲಿ ಹೋಲಿಕೆ ಮಾಡೋದು ಅಂತ ಹೇಳಿದ್ರೆ ಪರಸ್ಪರ ಸಮನಾಗಿರ್ತಕ್ಕಂಥ ಅಂಶಗಳನ್ನು ಹುಡುಕಿ ಬರೀತೇವೆ. ABCಗಳಲ್ಲಿ ಓಕೆ, ಯಾವ್ಯಾವ ಸಮ? ನಮಗೆ
ಸಮಾಂತರ ಚತುರ್ಭುಜದ ಲಕ್ಷಣ ಗೊತ್ತು ಏನು? ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಅಂತ. ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ. ಅವನೇ ಕೊಟ್ಟಿರೋ ಪ್ರಕಾರ ಅಲ್ಲೇ 2 ಪಾಯಿಂಟ್ ಸಿಕ್ಕೋಗ್ಬಿಡ್ತು. ಎ ಬಿ ಈಸ್ ಈಕ್ವಲ್ ಟು ಏನಾಯ್ತು? ಎ ಬಿ ಈಸ್ ಈಕ್ವಲ್ ಟು ಡಿ ಸಿ. ಕಾರಣ ಏನು? ದತ್ತ. ಹಾಗೆಯೇ ಎ ಡಿ ಈಸ್ ಈಕ್ವಲ್ ಟು ಎ ಸಿ ಬಿ ಸಿ. ಅಭಿಮುಖ ಬಾಹುಗಳಿಂದ ಗೊತ್ತಾಗಿದೆ ನನಗೆ ಅಭಿಮುಖ ಬಾಹುಗಳ ಸಮ. therefore ಎ ಬಿ ಈಸ್ ಈಕ್ವಲ್ ಟು ಡಿ ಸಿ. ಹಾಗೆ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ. ಇನ್ನೊಂದು ಪಾಯಿಂಟ್, ಈ ಕರ್ಣ ನೋಡಿ, ಇದು ಈ ತ್ರಿಭುಜಕ್ಕೂ ಸೇರ್ಕೊಂಡಿದೆ, ಈ ತ್ರಿಭುಜಕ್ಕೂ ಸೇರ್ಕೊಂಡಿದೆ. therefore ಏನು ಬರೀಬೋದು ನಾನು? ಎ ಸಿ ಈಸ್ ಈಕ್ವಲ್ ಟು ಎ ಸಿ. ಏನು ಕಾರಣ? ಏನು? ಸಾಮಾನ್ಯ ಬಾಹು. therefore ಯಾವ ಸಿದ್ಧಾಂತ ಹಾಕೋಣ? ಬಾಬಾಬಾ ಸಿದ್ಧಾಂತದಿಂದ ತ್ರಿಭುಜ ತ್ರಿಭುಜ ಯಾವುದು? ಎ ಡಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ ಅಲ್ವಾ? ಮುಗಿತಾ ನನ್ನ ಪ್ರಮೇಯ? ಇಷ್ಟ ನೋಡಿ ಮಕ್ಕಳು, ಇದನ್ನ ನೀವು ಬೇಕಾದ್ರೆ ಇನ್ನೊಬ್ಬರಿಗೆ ಬೇರೆ ತರ ಓಡಬಹುದು, ಹಿಂಗೂ ಪ್ರೂವ್ ಮಾಡಬಹುದು. ಅಂತ ಎ ಸಿ ಈಸ್ ಈಕ್ವಲ್ ಟು ಎ ಸಿ. ಒಂದು ಪಾಯಿಂಟ್ ಕರೆಕ್ಟಾ? ಹಾಗೇನೆ ಇವೆರಡು ಸಮಾಂತರ ಸರಳ ರೇಖೆಗಳಾಗಿರೋದ್ರಿಂದ ಇವೆರಡು ಎಂತ ಕೋನಗಳಾಗ್ತವೆ? ಝಡ್ ಶೇಪ್ ಅಲ್ಲಿ ಇದ್ರೆ ಪರ್ಯಾಯ ಕೋನ. ಪರ್ಯಾಯ ಕೋನಗಳು ಏನಾಗಿರ್ತವೆ? ಸಣ್ಣಾಗಿ. ಇವೆರಡು ಸಮಾಂತರ ಸರಳ ರೇಖೆ ಅಂತ ಡೆಫಿನೇಷನ್ ಅಲ್ಲೇ ಗೊತ್ತು. ಸಮಾಂತರ ಚತುರ್ಭುಜದ ಡೆಫಿನೇಷನ್ ಅಲ್ಲೇ ಗೊತ್ತು ಅಭಿಮುಖ ಬಾಹುಗಳು ಸಮ ಮತ್ತು ಸಮಾಂತರ ಅಂತ. ಹಾಗಾಗಿ ನಾವೇನಂತ ಬರ್ಕೋಬಹುದು? ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಎ ಸಿ ಡಿ ಅಂತ ಬರ್ಬೋದು. ಕೋನ ಬಿ ಎ ಸಿ ಈಸ್ ಈಕ್ವಲ್ ಟು ಕೋನ ಎ ಸಿ ಡಿ ಅಂತ ಬರ್ಬೋದು. ಹಾಗೆಯೇ ಈ ಕೋನ ನೋಡಿ, ಅವು ಕೂಡ ಝೆಡ್ ಶೇಪ್ ಅಲ್ಲಿ. therefore ಏನು ಯಾವುದು? ಬಿ ಸಿ ಎ ಈಸ್ ಈಕ್ವಲ್ ಟು ಕೋನ ಡಿ ಎ ಸಿ ಅಂತ ಬರ್ಬೋದು. ಕಾರಣ ಏನು? ಇವೆರಡು ಪರ್ಯಾಯ ಕೋನ. ಹೌದಾ? ಹಾಗಾಗಿ ಇದು ಕೋನ, ಇದು ಕೋನ, ಇದು ಬಾಹು. ಎರಡು ಕೋನ ಮತ್ತು ಅವುಗಳ ಮೇಲಿನ ಸಾಮಾನ್ಯ ಕೋಬಾಕೋ ಸಿದ್ಧಾಂತ. therefore ಕೋಬಾಕೋ ಸಿದ್ಧಾಂತದಿಂದ ಇವೆರಡು ಏನಾಗಿದ್ದಾವೆ? ಸರ್ವಸಮ ಅಂತ ಪ್ರಮೇಯ. ಅರ್ಥ ಆಯ್ತಲ್ಲ? ಬಾಬಾಬಾ ಸಿದ್ಧಾಂತದಿಂದಲೂ ಈ ಪ್ರಮೇಯವನ್ನು ಸಾಧಿಸಬಹುದು, ಕೋಬಾಕೋ ಸಿದ್ಧಾಂತದಿಂದಲೂ ಈ ಪ್ರಮೇಯವನ್ನು ಸಾಧಿಸಬಹುದು. ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬಹುದು. ಯಾವುದರಿಂದ ಬೇಕಾದ್ರೂ ಮಾಡಬಹುದು. ಸರಿ, ಅರ್ಥ ಮಾಡ್ಕೋಬಹುದು. ಯಾವ ಸಿದ್ಧಾಂತವನ್ನು ಬಳಸಬೇಕಾದ್ರೂ ಸಾಧಿಸಬಹುದು. ಬಾಬಾಬಾ ಸಿದ್ಧಾಂತದಿಂದನಾದ್ರೂ ಮಾಡಬಹುದು, ಕೋಬಾಕೋ ಸಿದ್ಧಾಂತದಿಂದನಾದ್ರೂ ಮಾಡಬಹುದು. ಒಂದು ಪ್ರಮೇಯವನ್ನ ಹೀಗೆ ಸಾಧಿಸಬೇಕು ಅಂತಕ್ಕಂಥ ನಿಯಮ ಇಲ್ಲ. ಬರ್ಕೊಳ್ಳಿ, ನೀಟಾಗಿ ಬರ್ಕೊಳ್ಳಿ. ಆಯ್ತಾ? ಕಳಿಸೋಣ. ಈಗ ಒಂದನ್ನು ತೋರಿಸಿದ್ದೀನಿ ನಾನು. ಸಮಾಂತರ ಚತುರ್ಭುಜದ ಲಕ್ಷಣಗಳಲ್ಲಿ ಅದರ ಅಡಿಯಲ್ಲಿ ಒಂದನ್ನ ಪ್ರಮೇಯದ ರೂಪದಲ್ಲಿ ನಾನು ಸಾಲ್ವ್ ಮಾಡಿ ತೋರಿಸಿದ್ದೀನಿ. ಇದೇ ರೀತಿ ಎಲ್ಲವನ್ನೂ ಕೂಡ ನೀವು ಪ್ರಮೇಯದ ರೂಪದಲ್ಲಿ ಸಾಧಿಸಬಹುದು. ಎಲ್ಲವನ್ನು ಕೂಡ ಪ್ರಮೇಯದ ರೂಪದಲ್ಲಿ ಸಾಧಿಸಬಹುದು. ಹಾಗಾಗಿ ಮುಂದಿನವುಗಳನ್ನು ಬರ್ಕೊಳ್ಳಿ. ಸಮಾಂತರ ಚತುರ್ಭುಜದ ಗುಣಲಕ್ಷಣಗಳು ಬರ್ಕೊಂಡಿದ್ರಲ್ಲ, ಲಕ್ಷಣಗಳೆಲ್ಲ ಬರ್ಕೊಂಡಿದ್ರು. ಅದರಲ್ಲಿ ಒಂದಾಗಿದೆ. ಯಾವುದು? ಮೊದಲದು ಸಮಾಂತರ ಚತುರ್ಭುಜದ ಪ್ರತೀಕರಣವು ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದು ಅರ್ಥ.
ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಇವೆಲ್ಲ ಲಕ್ಷಣ ಅಭಿಮುಖ ಬಾಹುಗಳು ಅಭಿಮುಖ ಅಂದ್ರೆ ಎದುರಿಗೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಇದನ್ನು ಕೂಡ ನೀವು ಪ್ರಮೇಯದ ರೂಪದಲ್ಲಿ ಸಾಧಿಸಬಹುದು ಓಕೆ ನೆಕ್ಸ್ಟ್ ಒಂದು ಚತುರ್ಭುಜದಲ್ಲಿ ನೆಕ್ಸ್ಟ್ ಈಗ ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಅಂತಕ್ಕಂಥದ್ದಾಗಿದೆ. ನಮಗೆ ಗೊತ್ತಿದೆ ಯಾವುದೇ ಹೇಳಿಕೆಯ ವಿಲೋಮ ಹೇಳಿಕೆಯೂ ಕೂಡ ಬಹಳಷ್ಟು ಸಂದರ್ಭದಲ್ಲಿ ಸತ್ಯ ಆಗಿರುತ್ತೆ ಅಂತಕ್ಕಂಥದ್ದು. ಹಾಗಾದ್ರೆ ಸಮಾಂತರ ಚತುರ್ಭುಜ ಅಂದ್ರೆ ಅಭಿಮುಖ ಬಾಹುಗಳು ಸಮನಾಗಿತ್ತು ಅಂತ ಹೇಳಿದ್ರೆ ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದಂತ ಸಂದರ್ಭದಲ್ಲಿ ಅದರ ಆ ಚತುರ್ಭುಜವು ಎಂಥ ಚತುರ್ಭುಜ ಆಗಿರುತ್ತದೆ? ಸಮಾಂತರ ಚತುರ್ಭುಜ ಆಗಿರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಒಂದು ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿದ್ದಲ್ಲಿ ಮೇಲಿನ ಹೇಳಿಕೆ ವಿಲೋಮ ಹೇಳಿಕೆ ಸಮನಾಗಿದ್ದಲ್ಲಿ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತದೆ. ಅರ್ಥ ಆಯ್ತಾ? ಒಂದು ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಎದುರುಗಡೆ ಇರ್ತಕ್ಕಂಥ ಬಾಹು ಸಮ ಇರ್ತದೆ. ಎದುರುಗಡೆ ಇರ್ತಕ್ಕಂಥ ಬಾಹು ಸಮ ಇತ್ತು ಅಂತ ಹೇಳಿದ್ರೆ ಅಭಿಮುಖ ಬಾಹುಗಳು ಸಮ ಇತ್ತು ಅಂದ ತಕ್ಷಣ ಆ ಚತುರ್ಭುಜ ಏನಾಗಿರುತ್ತೆ? ಸಮಾಂತರ ಚತುರ್ಭುಜ ಆಗಿದೆ. ಎ ಯು ಬಿ ಯ ಅಪ್ಪ ಅಂದ ತಕ್ಷಣ ಬಿ ಯು ಎನ ತಂದೆ ಆಗಿದೆ. ಬರ್ಕಂಡ್ರ? ಓಕೆ, ನೆಕ್ಸ್ಟ್ ಪಾಯಿಂಟ್. ಒಂದು ಸಮಾಂತರ ಚತುರ್ಭುಜದಲ್ಲಿ ಇದೇ ತರ ನೆಕ್ಸ್ಟ್ ಪಾಯಿಂಟ್, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಹಾಗಾದ್ರೆ ಇದ್ರದ್ದು ವಿಲೋಮ ಹೇಳಿಕೆ, ಒಂದು ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿದ್ದಲ್ಲಿ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತದೆ. ನೆಕ್ಸ್ಟ್ ಅವೆರಡು ಸ್ಟೇಟ್ಮೆಂಟ್. ಅಭಿಮುಖ ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಅಭಿಮುಖ ಕೋನ ಸಮ ಇರ್ತದೆ. ಯಾವುದೇ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿದ್ದಲ್ಲಿ ಆ ಚತುರ್ಭುಜವು ಸಮಾಂತರ ಚತುರ್ಭುಜವಾಗಿರುತ್ತದೆ. ಎರಡು ಸ್ಟೇಟ್ಮೆಂಟ್ ಇದೆ. ಬೇರೆ ಮತ್ತೆ ಹಿಂದಿನ ಜೊತೆ ಅಲ್ಲೇನಾಗಿತ್ತು? ಬಾಹು ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಬಾಹು ಸಮ ಅಂತ ಪ್ರೂವ್ ಮಾಡಿದ್ರು. ಬಾಹು ಸಮ ಇತ್ತು ಅಂದ್ರೆ ಅದೊಂದು ಸಮಾಂತರ ಚತುರ್ಭುಜ ಅಂತ ಪ್ರೂವ್ ಮಾಡಿದ್ರು. ಈಗ ಇನ್ನೊಂದು ಲಕ್ಷಣ ತಗೊಂಡಿದ್ವಿ, ಅದೊಂದು ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಎದುರೆದುರುಗಡೆ ಇರ್ತಕ್ಕಂಥ ಕೋನ ಸಮ ಇರ್ತವೆ ಅಂತ. ಯಾವುದೇ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿತ್ತು ಅಂದ ತಕ್ಷಣ ನೋ ಡೌಟ್ ಅದೆಂತ ಚತುರ್ಭುಜ ಆಗಿರುತ್ತೆ?
ಸಮಾಂತರ ಚತುರ್ಭುಜ ಆಗಿರುತ್ತೆ ಅಂತ ಬರ್ಕೊಳ್ಳಿ. ಆಯ್ತಾ? ನೆಕ್ಸ್ಟ್ ಪಾಯಿಂಟ್, ಇವೆಲ್ಲವನ್ನು ಕೂಡ ಪ್ರಮೇಯದ ರೂಪದಲ್ಲಿ ಪ್ರೂವ್ ಮಾಡಬಹುದು ನೀವು, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ನೋಡಿ. ನೆಕ್ಸ್ಟ್ ಪಾಯಿಂಟ್, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಏನಾಗಿರ್ತವೆ? ಪರಸ್ಪರ ವರ್ಧಿಸುತ್ತವೆ. ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ವರ್ಧಿಸುತ್ತವೆ. ಹಾಗಾದ್ರೆ ಇದ್ರ ವಿಲೋಮ ಹೇಳಿಕೆ ಏನಾಗಬೇಕು? ಒಂದು ಸಮಾಂತರ ಚತುರ್ಭುಜ ಅಂತ ತಗೋಬಾರ್ದು. ಒಂದು ಚತುರ್ಭುಜದಲ್ಲಿ ಕರ್ಣಗಳು ಪರಸ್ಪರ ವರ್ಧಿಸಿದರೆ ಆ ಚತುರ್ಭುಜವು ಅಥವಾ ಅದು ಸಮಾಂತರ ಚತುರ್ಭುಜವಾಗುತ್ತದೆ. ಇದರ ವಿಲೋಮ ಹೇಳಿಕೆ ಇದು, ಇದರ ವಿಲೋಮ ಹೇಳಿಕೆ ಇದು. ಕೊಟ್ಟಿರ್ತಕ್ಕಂಥ ಚತುರ್ಭುಜ ಏನಾದ್ರು ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಏನಾದ್ರು ಸಮಾಂತರ ಚತುರ್ಭುಜ ಆಗಿದ್ರೆ ಅಲ್ಲೇನಾಗಿರ್ತಾವಂತೆ? ಕರ್ಣಗಳು ಪರಸ್ಪರ ವರ್ಧಿಸ್ತಾವ. ಇದು ಸಮ, ಇದು ಸಮ. ಓಕೆ, ಚೆನ್ನಾಗಿ ಅರ್ಥ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಏನಂತ ಕೊಟ್ಟಿದ್ದಾನೆ? ABCD ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾನೆ ಅಂತ. ABCD ಒಂದು ಸಮಾಂತರ ಚತುರ್ಭುಜ ಅಂತ ಕೊಟ್ಟಿದ್ದಾನೆ. ಆಗ ಏನಾಗುತ್ತೆ ಅಂದ್ರೆ ಕರ್ಣಗಳು ಪರಸ್ಪರ ಸಮನಾಗಿ ವರ್ಧಿಸುತ್ತವೆ. ಸುಮ್ಮನೆ ಇದೊಂದು ಚತುರ್ಭುಜ. ಫಸ್ಟ್ ಆಫ್ ಆಲ್ ಇಲ್ಲೇನಾದ್ರೂ ನಾವು ಹಾಕೊಂಡಿರ್ತಕ್ಕಂಥ ಚತುರ್ಭುಜ ನಾವು ಎಳ್ಕೊಂಡಿರ್ತಕ್ಕಂಥದ್ದು ಹೆಂಗಿರ್ಬೇಕಪ್ಪ ಅಂದ್ರೆ ಕರ್ಣಗಳು ಕರೆಕ್ಟಾಗಿ ಸಮನಾಗಿ ವರ್ಧಿಸುವ ರೀತಿಯಲ್ಲಿ ಎಳ್ಕೊಂಡ್ರೆ ನೋ ಡೌಟ್ ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಕರ್ಣ ವರ್ಧಿಸ್ತವೆ, ಕರ್ಣಗಳು ವರ್ಧಿಸಿತ್ತು ಅಂದ್ರೆ ಅದು ಸಮಾಂತರ ಚತುರ್ಭುಜ ಆಗುತ್ತೆ. ಎಲ್ಲ ನಾವು ಇದುವರೆಗೂ ಲಕ್ಷಣಗಳಲ್ಲಿ ನೋಡಿದ್ದೀವಿ. ಏನಂತ? ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಯಾವುದೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿದ್ರೆ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಒಂದು ಸಮಾಂತರ ಚತುರ್ಭುಜ ಆಗಿರುತ್ತೆ. ಹಾಗೆ ಎರಡನೇದ್ರಲ್ಲಿ ನೋಡಿದೀವಿ, ಒಂದು ಸಮಾಂತರ ಚತುರ್ಭುಜ ಆಗಿತ್ತು ಅಂದ್ರೆ ಅಭಿಮುಖ ಕೋನಗಳು ಸಮನಾಗಿರ್ತವೆ. ಯಾವುದೇ ಒಂದು ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿತ್ತು ಅಂದ್ರೆ ನೋ ಡೌಟ್ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಸಮಾಂತರ ಚತುರ್ಭುಜ ಆಗಿರುತ್ತೆ. ಹಾಗೆ ಇನ್ನೊಂದು ಪಾಯಿಂಟ್ ಮೇಲೆ ಹೇಳ್ತಿದ್ದೀವಿ, ಯಾವುದೇ ಒಂದು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ವರ್ಧಿಸಿದ್ದಲ್ಲಿ ವರ್ಧಿಸಿರ್ತವೆ. ಆ ಯಾವುದೇ ಒಂದು ಚತುರ್ಭುಜದಲ್ಲಿ ಕರ್ಣಗಳು ವರ್ಧಿಸಿದ್ದಲ್ಲಿ ಕೊಟ್ಟಿರ್ತಕ್ಕಂಥ ಚತುರ್ಭುಜ ಸಮಾಂತರ ಚತುರ್ಭುಜವಾಗಿರುತ್ತೆ ಅಂತಕ್ಕಂಥದ್ದು. ಇವೆಲ್ಲವನ್ನು ಕೂಡ ನಾವೇನಂತ ಕರಿತೀವಿ? ಸಮಾಂತರ ಚತುರ್ಭುಜದ ಲಕ್ಷಣಗಳು ಅಂತ ಕರಿತೀವಿ. ಸಮಾಂತರ ಚತುರ್ಭುಜದ ಲಕ್ಷಣಗಳು. ಅರ್ಥ ಆಯ್ತಲ್ಲ ಮಕ್ಕಳೇ? ನಾವಿವತ್ತು ಸಮಾಂತರ ಚತುರ್ಭುಜ ಅಂತ ಏನು, ಹಾಗೆಯೇ ಸಮಾಂತರ ಚತುರ್ಭುಜದ ಲಕ್ಷಣಗಳು ಹೇಗಿರುತ್ತೆ ಅಂತಕ್ಕಂಥದ್ದು ನೋಡಿದ್ವಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇವೆಲ್ಲದರಲ್ಲಿ ಕೆಲವನ್ನ ನಾವು ಈ ಪ್ರಮೇಯದ ರೂಪದಲ್ಲಿ ಸಾಧಿಸಿದ್ದೀವಿ. ಅದರಲ್ಲಿ ನಾನು ಒಂದನ್ನು ಸಾಧಿಸಿದ್ದೀನಿ. ಯಾವ್ದಪ್ಪ ಅಂದ್ರೆ, ಒಂದು ಸಮಾಂತರ ಚತುರ್ಭುಜಕ್ಕೆ ಒಂದು ಕರ್ಣವನ್ನು ಹೇಳಿದಾಗ ಆ ಕರ್ಣ ಸಮಾಂತರ ಚತುರ್ಭುಜವನ್ನು ಎರಡು ಸಲ
ಸರ್ವಸಮ ತ್ರಿಭುಜಗಳಾಗಿ ವಿಭಾಗಿಸುತ್ತದೆ ಅಂತಕ್ಕಂಥದ್ದನ್ನ ನಾನು ಒಂದು ಪ್ರಮೇಯದ ರೂಪದಲ್ಲಿ ಸಾಧಿಸಿದ್ದೀನಿ. ಹಾಗೆಯೇ ನೀವು ಈ ಎಲ್ಲಾ ಸ್ಟೇಟ್ಮೆಂಟ್ ಅನ್ನು ಕೂಡ ವಿ ಕ್ಯಾನ್ ಪ್ರೂವ್ ಐದರ್ ಬೈ ಕನ್ಸ್ಟ್ರಕ್ಷನ್ ಆರ್ ಇನ್ ದ ಫಾರ್ಮ್ ಆಫ್ ಥಿಯರಮ್. ಅರ್ಥ ಆಯ್ತಾ? ಸೊ ನಾವು ರಚನೆಯ ಮುಖಾಂತರ ಬೇಕಾದರೂ ಸಾಧಿಸಬಹುದು, ಅಥವಾ ನಾವು ಪ್ರಮೇಯದ ಮುಖಾಂತರನೂ ಕೂಡ ನಾವು ಸಾಧಿಸಬಹುದು. ಹಾಗಾಗಿ ಈ ಸಮಾಂತರ ಚತುರ್ಭುಜ ಅಂತಂದ್ರೆ ಏನು, ಸಮಾಂತರ ಚತುರ್ಭುಜದ ಲಕ್ಷಣಗಳೇನು, ಆ ಲಕ್ಷಣಗಳಲ್ಲಿ ಹೇಳಿಕೆಗಳಿಗೆ ಪ್ರತಿಯೊಂದು ಹೇಳಿಕೆಯ ವಿಲೋಮಗಳು ಕೂಡ ಸತ್ಯವಾಗಿರುತ್ತೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಇದಿಷ್ಟು ಸಮಾಂತರ ಚತುರ್ಭುಜದ ಲಕ್ಷಣಗಳಿಗೆ ಸಂಬಂಧಪಟ್ಟಂತ ವಿಚಾರ. ನಾಳೆ ದಿನ ಈ ಲಕ್ಷಣಗಳನ್ನ ಬಳಸಿಕೊಂಡು ನಾವು ಕೆಲವು ಸಮಸ್ಯೆಗಳನ್ನ ಮತ್ತೆ ಉಳಿದಂತ ಪ್ರಮೇಯಗಳನ್ನ ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಧನ್ಯವಾದ.